Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಣ್ಯವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಮನೋಹರ್ ಸ್ವಾಮಿ. ಬಹುಶಃ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಸಂಡೂರು ತಾಲೂಕಿನ ತಾರನಗರ ಗ್ರಾಮದ ನಿವಾಸಿ ಬರಂರೆಡ್ಡಿ ಅವರು. ಬಹುಶಃ ದೃಶ್ಯದಲ್ಲಿ ತಾವು ಕಾಣ್ಬೋದು. ಇವತ್ತು ಬರಂರೆಡ್ಡಿ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಚಿರಪರಿಚಿತರು. ಯಾಕೆಂದರೆ ಇವತ್ತು ಯಾವುದೇ ಒಂದಿಷ್ಟು ಸಮಯ ಸಂದರ್ಭ ಬರಲಿ, ಆಪತ್ಕಾಲ ಬರಲಿ, ಕೈಲಾದಷ್ಟು ನೆರವು ಕೊಡ್ತಕ್ಕಂಥ, ಸಹಕಾರ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರ ಜೊತೆ ನಾನಿದ್ದೀನಿ. ಏನು ಹೇಳ್ತಾರೆ, ಹೊಸ ವರ್ಷ ಆಚರಣೆಯಲ್ಲಿ ಅವರ ಯಾವ ರೀತಿ ಆಚರಣೆ ಮಾಡ್ತಾರೆ, ಹಾಗೆ ಆಚರಣೆ ಮಾಡೋರಿಗೆ ಏನು ಅವರು ಸೂಚನೆಗಳನ್ನು ಕೊಡ್ತಾರೆ. ಕೇವಲ ಹೊಸ ವರ್ಷ ಅಂದರೆ ಕೇವಲ ನಾವು ಪಾರ್ಟಿ ಮಾಡಿ ಎಣ್ಣೆ ಎಲ್ಲ ಹೊಡೆದು ಎಲ್ಲೆಲ್ಲೋ ಹೋಗಿ ಜನ ವಿಚಿತ್ರವಾಗಿ ಆಟ ಆಡ್ತಾರೆ. ಮೀನ್ಸ್ ಏನಾದರೂ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಈ ಥರ ಎಲ್ಲ. ಇದರಿಂದ ಕೆಲವ್ರಿಗೆ ಏನಾದರೂ ಕೇವಲ ಆಬಿಯಾಗಿ ಅವತ್ತೊಂದಿನ ತೊಗೊಂಡವರು ಕಂಟಿನ್ಯೂ ಆಗಿ ಅದನ್ನು ಕುಡಿತಕ್ಕೆ ಚಟಾಗಿ ಮಾಡ್ಕೊಳ್ತಾರೆ. ನನ್ನ ಪ್ರಕಾರ ಕುಡಿತದಿಂದ ನಾವು ತಿನ್ನೋದ್ರಿಂದ ಹೊಸ ವರ್ಷ ಆಚರಣೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ. ಹಿಂದೆ ನಡ್ತಕ್ಕಂಥ ಏನೇ ನಮ್ಮ ಕೆಲಸಗಳಾಗಿಲ್ಲ ಅಂದರೂ ಕೂಡ ಮುಂದಿನ ವರ್ಷದಲ್ಲಿ ಆದರೂ ನಾವು ಅದನ್ನು ಸಕ್ಸಸ್ ಮಾಡ್ಕೊಳ್ಬೇಕನ್ನಂತೇಳಿ ಅದ್ರ ಬೆನ್ನತ್ತಬೇಕಂತ ನನ್ನ ಉದ್ದೇಶ. ಈಗ ನೋಡಿ, ನಾವು ವರ್ಷಗಳಂದ ದಿನಗಳು ಹೋಗ್ತಾನೆ ಇರ್ತವೆ, ನಮಗೆ ಏಜ್ ಆಗ್ತಾನೆ ಹೋಗ್ತಿರ್ತವೆ. ಇದರಲ್ಲಿ ಖುಷಿ ಪಡೋಂಥದ್ದು ಏನೂ ಇಲ್ಲ. ಹಂಗಾಗಿ ಮುಂದಿನ ಫ್ಯೂಚರಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಗಳ ಜೊತೆಗೆ ಮುನ್ನಡೆದಾಗ ಒಂದು ವರ್ಷಕ್ಕೆ ಅರ್ಥ ಇರ್ತದೆ ಅಂತ ನನ್ನ ಒಂದು ಭಾವನೆ. ಹಂಗಾಗಿ ಆಚರಣೆ ಮಾಡೋದು ತಪ್ಪಂತನಲ್ಲ, ಅದನ್ನು ಒಂದು ಲಿಮಿಟೇಷನಲ್ಲಿ ಮಾಡಿದ್ರೆ ಮನೆಯವರು ಕೂಡ ಅರ್ಥ ಆಗಬಾರ್ದು, ಸ್ನೇಹಿತರು ಕೂಡ ತೊಂದರೆ ಆಗಬಾರ್ದು. ಎಷ್ಟೋ ಜನ ಈ ಒಂದು ವರ್ಷದಲ್ಲಿ ತಪ್ಪು ದಾರಿ ಹಿಡಿದು ಏನೇನೋ ಅನಾಹುತಗಳು ಆಗ್ತವೆ. ಬೈಕ್ಸಲ್ಲಿ ಡ್ರಿಂಕ್ ಮಾಡಿ ಹೋಗಿ ಹೆವಿ ಡ್ರೈವಿಂಗ್ ಮಾಡಿಬಿಟ್ಟು ಏನಾದರೂ ಆಕ್ಸಿಡೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಹೆಚ್ಚಿಗೆ ಕುಡಿದು ಮನೆಯಲ್ಲೇ ವಾಂತಿ ಮಾಡ್ಕೊಂಡು ಬೀಳೋದಾಗಿರ್ಬೋದು. ಈ ಥರ ಮನೆಯವ್ರಿಗೂ ತೊಂದರೆ, ಸ್ನೇಹಿತರಿಗೂ ತೊಂದರೆ ಅಂತ ಹೇಳ್ತಾ ಯಾವುದೇ ಆಗಿರಲಿ ಮಿತವಾಗಿ ಮಾಡೋದ್ರಿಂದ ಈ ಒಂದು ಆಚರಣೆ ಒಂದು ಅರ್ಥಪೂರ್ಣ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ ಸರ್. ಕೊನೆಯದಾಗಿ ನಮ್ಮ ಅಪ್ಪು ವೀಕ್ಷಕರಿಗೆ, ನಿಮ್ಮ ಸ್ನೇಹಿತರಿಗೆ ಶುಭಾಶಯಗಳು ಯಾವ ರೀತಿ ವಿಷಯ ಮಾಡ್ತಾರೆ? ಕೊನೆಯದಾಗಿ ಈ ಒಂದು ಚಾನಲ್ ಮೂಲಕ ನಮಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಮನೋಹರ್ ಸ್ವಾಮಿ ಅವ್ರಿಗೂ ಕೂಡ ತುಂಬ ಧನ್ಯವಾದ ತಿಳಿಸುತ್ತಾ, ಈ ಒಂದು ಎಲ್ಲರಿಗೂ ನಾವು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರ ಹತ್ರ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ನೇರವಾಗೂ ಹೇಳೋಕ್ಕಾಗಲ್ಲ. ಈ ಚಾನಲ್ ಮೂಲಕ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಾರಿಗೆ ಈ ಚಾನಲ್ ಮೂಲಕನೇ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಸ್ನೇಹಿತರು ಮತ್ತು ನನ್ನ ತಾಲೂಕಿನಲ್ಲಿರ್ತಕ್ಕಂಥ ನನಗೆ ಎಷ್ಟೋ ಜನ ಕೆಲವೊಂದು ಸೋಷಲ್ ವರ್ಕ್ ಆಗಿರ್ಬೋದು, ನನ್ನ ವಕೀಲ ವೃತ್ತಿಗೆ ಆಗಿರ್ಬೋದು, ನಾನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಿಗೂ ಮತ್ತು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೂ ಮತ್ತು ತುಕಾರಾಮ್ ಸಾಹೇಬ್ರಿಗೂ, ನನ್ನ ರಾಜಕೀಯಗಳಿರ್ತಕ್ಕಂಥ ಗಾಢಧರ್ಮೇಶ್ ಸರ್ ಅವ್ರಿಗೂ ಮತ್ತು ಇನ್ನು ನನ್ನ ಹಿತೈಷಿಗಳಿಗೂ ನಾನು ಈ ಒಂದು ಚಾನಲ್ ಮುಖಾಂತರ ನಾನು ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ನನಗೆ ನೆಚ್ಚಿನ ದೇವರಾಗಿರ್ತಕ್ಕಂಥ ಕುಮಾರಸ್ವಾಮಿ ದೇವರಿಗೂ ನನಗೆ ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನು ಮುಂದಿನ ದಿನಗಳು ಹೆಚ್ಚಿನ ಜನಗಳಿಗೆ ಸೇವೆ ಮಾಡೋಂಥ ಅದೃಷ್ಟ ದೇವರು ನನಗೆ ಕೊಡಲಿ ಅಂತ ಹೇಳ್ತಾ ನಾನು ಈ ಶುಭಾಶಯಗಳು ತಿಳಿಸ್ತೇನೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಕೆಲವರಿಗೆ ನಾವು ಮಾಡ್ತಕ್ಕಂಥ ಸೌಂಡ್ ಸಿಸ್ಟಮ್ ಇರ್ಬೋದು, ಡಿ ಜೆ ಹಾಕೋದಿರ್ಬೋದು, ಅಥವಾ ರೋಡಲ್ಲಿ ಭರ್ಜರಿಯಿಂದ ಏನಾದರೂ ಇನ್ನೊಬ್ಬರಿಗೆ ಇರಿಟೇಷನ್ ಆಗಿರ್ತಕ್ಕಂಥ ಮ್ಯೂಸಿಕ್ ಹಾಕೋದಿರ್ಬೋದು, ಆ ಥರ ಮಾಡೋದು ಬಿಟ್ಟು ಅದೇ ಎಲ್ಲ ಯುವಕರು ಸೇರಿ ಈ ವರ್ಷದ ದಿನಾಚರಣೆ ದಿನ ಭಾಳಷ್ಟು ಆಶ್ರಮಗಳಿದಾವೆ ಸರ್. ನಮ್ಮ ಸಂಡೂರಲ್ಲಿ ಇದ್ದಾವೆ, ಬೇರೆ ಕಡೆ ಬೇಡ, ಬೇರೆ ಕಡೆ ಹೋಗೋದಕ್ಕೆ ನಮ್ಮ ಸಂಡೂರಲ್ಲಿ ಎಷ್ಟು ಆಶ್ರಮಗಳಿದೆ, ಆ ಆಶ್ರಮಗಳನ್ನು ಗುರುತಿಸಿ ಅಲ್ಲಿ ಹೋಗಿ ಹಿರಿಯರನ್ನು ಜೊತೆಗೆ ಅನಾಥಾಶ್ರಮದಿಂದ ಇರ್ತಕ್ಕಂಥ ಮಕ್ಕಳಿದ್ದರೆ ಅವ್ರಿಗೂ ನಾವು ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ವರ್ಷವನ್ನು ಆಚರಣೆ ಮಾಡಬೇಕಂತಂದು ನಾನು ಈ ಬರ್ತಕ್ಕಂಥ ನಮ್ಮ ಸಂಡೂರು ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಜೊತೆಗೆ ನಾನು ವರ್ಷ ಆಚರಣೆ ಮಾಡಬೇಕಂತಂದರೆ ಸರ್, ಈಗ ಆಲ್ಮೋಸ್ಟ್ ಅದು ನಾವು ಯುಗಾದಿಗೆ ಪ್ರಕೃತಿಯನ್ನು ಸವಿತೀವಿ, ಯುಗಾದಿಯಲ್ಲಿ ಹೊಸ ಚಿಗುರು, ಹೊಸ ಮಳೆನೂ ಕೂಡ ಕಾಣ್ತೀವಿ. ಅದನ್ನು ಕೂಡ ನಾವು ವರ್ಷ ಅಂತಂದು ನಾವು ಆಚರಣೆ ಮಾಡೋದ್ರಿಂದ ಈ ವರ್ಷ ಆರಂಭಕ್ಕೆ ಒಂದು ಕಳೆ ಬರುತ್ತಂತಂದು ನಾನು ಹೇಳ್ತಿದ್ದೇನೆ ಸರ್. ನನ್ನ ಕಡೆಯಿಂದ ಕೊನೆಯದಾಗಿ ಹೇಳ್ಬೇಕಂತಂದರೆ ಇನ್ನೇನು ಸರ್, ಇವತ್ತು 2025 ಕಡೆಯ ದಿನ, ಬರ್ತಕ್ಕಂಥ ನಾಳಿನ ದಿನ ಅಂದರೆ 1/1/2026 ಎಲ್ಲರಿಗೂ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನನ್ನ ಮುಂದಿನ ದಿನಚರಿಗಳೇನೇನು ವರ್ಷದ ಜೊತೆಗೆ ಜನರಲ್ಲಿ ಒಳ್ಳೆಯದನ್ನು ಮೂಡಿಸ್ಬೇಕಂತಂದು ನಾನು ಮನವಿ ಮಾಡ್ತೀನಿ.